ಹಾಂ ನಾವದೀವಿ ಗೋಕರ್ಣ ಓಮ್ ಬೀಚ್ನಾಗ ಇಲ್ಲಿ ಕಟ್ರೊಟ್ಟಿ ಮತ್ತು ಹಿಂಡಿ ತಿನ್ನಾಕತ್ತೀವಿ. ಅಕ್ಕರ ಯಾವ್ರಿ? ಲೋಕಲ್. ನೀವು 4 ತಿಂಗಳು ಏನು ಮಾಡ್ತೀರಿ ಮತ್ತೆ? ಜೂನ್ ಜುಲೈ ಆಗಸ್ಟು ಹಾಂ ಮಳೆ ಜೋರು ಇದ್ರೆ ಬರುವುದಿಲ್ಲ, ಕಮ್ಮಿ ಇದ್ರೆ ಬರ್ತೀಯ. ತಾವು ಜನ ಇರಲ್ವಲ್ಲ? ಜನ ಉಳುವುದಿಲ್ಲ, ಅದರಲ್ಲೂ ಒಂದು ಸ್ವಲ್ಪ ಜನ ಬರ್ತಾರೆ ಆದರೂ ನೋಡ್ಕೊಂಡು ಹೋಗೋಣ ದೂರದಿಂದ ಅಂತ. ತಕೊಂತಾರೆ, ಇಲ್ದಿಲ್ಲ ಆದ್ರೆ ಇಲ್ಲ. ಹಾಂ 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 ಹಂಗೆ ನೋಡಿ ದೊಡ್ಡ ಪೈನಾಪಲ್ಲು. ನಮಗೋಸ್ಕರ ಅವರು ನಮಗೋಸ್ಕರ ಅಲ್ಲ, ಎಲ್ರಿಗೂ ಒಂದು ಪೈನಾಪಲ್ 100 ರೂಪಾಯಿ. ಹಾಂ ಸಾಕು 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 ಹಾಂ ಸಾಕು ಸಾಕು ಸಾಕು. ಥ್ಯಾಂಕ್ ಯು. ಎಷ್ಟಾಗಿದ್ದು? 40. ಏನು ಬಿಸಿಲು ಗುರು ಬಾಬಾ. ಇದು ಇಮಿಡಿಯೇಟ್ ಪ್ಯಾಂಟೂನ್ ಇಳಿದು ಬಂದ್ಕೊಂಡು ಫಸ್ಟ್ ವ್ಯೂ ಇದೆ ನೋಡ್ರಿ ಕಾಣೋದು. ಇದು ನೋಡ್ಕೊಂಡು ಅನ್ಸೋದು ವಾವ್ ಅಂತ ನೋಡ್ರಿ ಹಂಗೆ. ಪ್ರವಾಸಿಗರ ಗಮನಕ್ಕೆ ಮುಂಗಾರು ಮಳೆಯ ಆರಂಭದ ತಿಂಗಳಾದ ಜೂನ್ ಜುಲೈ ಆಗಸ್ಟ್ನಲ್ಲಿ ಸಮುದ್ರ ಅಲೆಗಳ ಅಬ್ಬರ ತೀವ್ರವಾಗಿರುವುದರಿಂದ ಸಮುದ್ರಕ್ಕಿಳಿಯುವುದನ್ನು ನಿಷೇಧಿಸಲಾಗಿದೆ. ಈ ಸಂದರ್ಭದ ಸಮುದ್ರದ ಅಲೆಗಳು ಜೀವಕ್ಕೆ ಅಪಾಯಕಾರಿ. ಸೊ ಈ 3 ತಿಂಗಳು ಬರಬೇಡ್ರಿ. ಬಂದ ತಕ್ಷಣ ನಿಮಗೆ ಸಿಗೋದಿದೆ ರೈಟ್ನಾಗ ಎಲ್ಲ ಫುಲ್ ಡೇಂಜರ್ಸ್ ಏನದಾವು ಇಲ್ಲೆಲ್ಲ. ಇದ್ರದಿಂದ ಮುಂದೆ ಹೋಗ್ಬೇಡ್ರಿ. ಇಲ್ಲೆಲ್ಲ ಆಟ ಆಡೋಂಗಿಲ್ಲ, ಯಾಕಂದ್ರೆ ಫುಲ್ಲು ಕಲ್ಲುಗಳದಾವು. ಬಾರ್ಡರ್ ಭಾಳ ಚಂದ ಬಡಿತದ. ಅದೇ ಹೋಮ್ ಬೀಚ್. ಇದೇ ಹೋಮ್ ಬೀಚ್. ಮಸ್ತ್ ಐತಲ್ಲ. ಕೆಫೆ ಐತಿ, ಇಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ಬಂದು ನೀವು ಚಿಲ್ಲೂ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಇದು ಎಂಟ್ರ್ ಆದ ತಕ್ಷಣ ಇರುವಂಥ ವ್ಯೂ. ಹೋಗಿ ಪೈನಾಪಲ್ ತಿಂತೀವಿ. ಸೊ ಏನೋ ಲಂಚಿಗೆ ಬಾರಿ ಏನೋ ಪ್ಲ್ಯಾನ್ ಮಾಡೀನಿ. ಸೊ ನಿಮ್ಗೆ ತೋರಿಸ್ತೀನಿ ವಿಡಿಯೋ ಮಾಡಿ ಏನು ಪ್ಲ್ಯಾನ್ ಮಾಡೀನಿ ಅಂತ. ವಾಟರ್ ಸ್ಪೋರ್ಟ್ಸ್, ಹೋಮ್ ಬೀಚ್, ಬೋಟಿಂಗ್ ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ಇದೆ. ಇಷ್ಟೆಲ್ಲ ಮಾಡ್ತಾರೆ. ಬೋಟ್ ರೈಡ್ ಅಂದ್ರೆ ಹಾಫ್ ಮೂನ್ ಪ್ಯಾರಡೈಸು, ಲೈಟ್ ಹೌಸು, ರಿವರು, ಸಿ ಜಾಯ್ನಿಂಗು, ಡಾಲ್ಫಿನ್ನು, ಮಿಸ್ಟ್ರಿ ಕೇವ್ ಟ್ರಿಪ್ ಅಂತ, ಆಮೇಲೆ ನಿರ್ವಾಣ ಬೀಚ್ ಅಂತ, ಸನ್ರೈಸ್ ಸನ್ಸೆಟ್ ಟ್ರಿಪ್ಪು, ಅದೇ ಟ್ರಿಪ್ಪು. ಇಷ್ಟೆಲ್ಲ ವಾಟರ್ ಟ್ರಿಪ್ ಅದಾವು. ಬಂದ್ರೆ ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ರೊಕ್ಕ ಕೊಡಬೇಕು. ಚಿತ್ರಗುರು ಅಲ್ಲಿ ಹೋಗಿ ಬೀಳಿಸ್ತಾರೋಳು, ಅದೇ ಮಜಾ. ಬೀಳವಲ್ರು.
ಬೀಳುತ್ತಾ. ನೀವೇನಾದರೂ ವಾಟರ್ ಸ್ಪೋರ್ಟ್ಸ್ ಮಾಡಂಗಿತ್ರ ನಿಮ್ಗೆ ಪ್ಯಾರಾಶೂಟ್ ಕರ್ಕೊಂಡು ಹೋಗ್ತಾರೆ, 1500 ರೂಪಾಯಿ ಒಬ್ಬರಿಗೆ. ಆಮೇಲೆ ಬೈಕ್ ರೈಡ್ ಅವರೇ ಓಡಿಸ್ತಾರ, ನೀವು ಮುಂದೆ ಕುಂದಿರ್ಬೇಕು, 500 ರೂಪಾಯಿ. ಆಮೇಲೆ ಈ ಬನಾನಾ ರೈಡು, ಆ ರೈಡ್ ಈ ರೈಡ್ ಏನದಾವು. ಸೊ ಸೇಮ್ ಪ್ರೈಸ್ ಎಲ್ಲ ಒಂಥರ ರೇಂಜಿಗೆ ಹೈನೇ ಅದಾವು. ಸೊ ನೀವೇನಾದ್ರು ಬಂದ್ರೆ ಇಲ್ಲಿ ಬಂದು ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡ್ಬೋದು. ಬಟ್ ಸೀಸನ್ ಈಗ ನೋಡಿರಿ, ಜೂನ್ ಆಯಿತು, ಜೂನ್ ಆದ್ರೂ ಮುಗಿತಂತ 4 ತಿಂಗಳು ಎಲ್ಲ ಕ್ಲೋಸ್. ವಿಪರೀತ ಮಳೆ ಇರುತ್ತಂತ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಆಮೇಲೆ ಮೋಸ್ಟ್ಲಿ ಅಕ್ಟೋಬರ್ ಅಥವಾ ಅಕ್ಟೋಬರ್ ಅನಿಸುತ್ತೆ, ಅಕ್ಟೋಬರ್ನೇ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಬರ್ಬೋದು ನೀವು. ನಾವು ನೋಡ್ರಿ ರಣ ಬಿಸಿಲು ಮೇದ ಬಂದೀವಿ. ಓಕೆ, ಇಲ್ಲಿ ಬಿಸಿಲು ಐತಿ, ಆಮೇಲೆ ಅಲ್ಲಿ ಮಜಾ ಐತಿ, ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನೆರಳು ಐತಿ. ಸೊ ನಾವೇನು ಮಾಡಾಕ್ತೀವಿ, ನೆರಳು ಕುಂತು ನೋಡ್ಕೊತ ಕುಂತೀವಿ, ಬೇರೆ ಏನು ಕೆಲಸ ಇಲ್ಲ. ಸೊ ಈ ಕೀಟನ್ ನೋಡ್ರಿ ನಮ್ಮ ಹೋಮ್ ಬೇಸ್ನಾಗ ಇವತ್ತು ಮಾಡಿದ್ದು ನಾವು. ಸೂಪರ್ ಆಗಿದೆಯಲ್ಲ. ನಮ್ಮ ಸಂಜೆನೇ ಟ್ರೈನ್ ಐತಿ. ಸೊ ಹೋಟೆಲ್ನ ಚೆಕ್ಔಟ್ ಆಯಿತು, ಏನಿಲ್ಲ ಮಾಡೋದಂತ ಏನು ಮಾಡೋದಂತ ಓಮ್ ಬೀಚಿಗೆ ಬಂದೀವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿವಿ, ಕುಂತೀವಿ ನೋಡಿ. ಈಗ ಸಂಜೆಗೆ 6 ತನಕ ಟೈಮ್ ಪಾಸ್ ಮಾಡಿ ಮನೆಗೆ ಹೋಗೋದು. ನೋಡ್ರಿ, ನಾವು ತಂದೀವಿ ನಮ್ಮದು ಜೋಳದ ರೊಟ್ಟಿ. ಅಲ್ಲೊಂದು ಅಂಗಡಿ ಸಿಕ್ತು, ಯಾಕೆ ತರಬಾರ್ದು ಅಂತ ಆಮೇಲೆ ತೊಗೊಂಬಂದಿವಿ. ಚಟ್ನಿ ತೊಗೊಂಬಂದಿವಿ, ಒಂದು 20 ರೂಪಾಯಿದು. ಇದು ಕೆಂಪು ಖಾರ ಅಂತಾರಲ್ಲ ಅದು. ಆಮೇಲೆ ತೊಗೊಂಬಂದ ಪುಟಾಣಿ ಹಿಂಡಿ. ಕಟ್ಟಡ ಮೊಯ್ಲಿಕ್ಕೆ ಉಸುರು ಬೀಳುತ್ತೆ ಮತ್ತು. ಮಜಾ ಅಂದ್ರೆ ಆಮೇಲೆ ಎಲ್ಲ ಹಚ್ಚಿಡಾಗ್ತೀವಿ ನಾವು, ಚಲಬಾರ್ದಂತ ನೋಡ್ರಿ. ಮೊಸರು ಆಯಿತು, ತಂದೀವಿ. ಸೌತೆಕಾಯಿ ಸಲಾಡ್. ಸೊ ನಾವೇನು ತರಿಲ್ಲ ನೋಡಿ, ಸೌತೆಕಾಯಿ ಸಲಾಡ್. ನೈಸ್. ಆಮೇಲೆ ಕೆಂಪು ಹಿಂಡಿ ಹಿಂಗೆ ಮತ್ತು ಹಾಕಿದ ರೊಟ್ಟಿ ಹಾಕ್ತೀನಿ. ನೋಡ್ರಿ ಹಂಗೆ ಸಮುದ್ರ ತೀರದಲ್ಲಿ ನಮ್ಮ ಜೋಳದ ರೊಟ್ಟಿ ಏನಿಲ್ಲ, ಕೆಂಪು ಖಾರ ಮಸಾಲೆ ಅಂತಾರೆ ಅದು, ಮತ್ತು ಎಣ್ಣೆ ನೋಡ್ರಿ. ಸೊ ನಾವು ಮೊಸರು ತರಲ್ಲ, ಹಿಂಗಾಗಿ ಇಲ್ಲೇ ಮಜ್ಜಿಗೆ ಸಿಕ್ತು, ಮಜ್ಜಿಗೆ ತೊಗೊಂಡು 1 ಪುಟಾಣಿ ಹಿಂಡಿ. ಸೊ ನಾವದೀವಿ ಹೋಗೋಣ ಓಮ್ ಬೀಚ್ನಾಗ. ಇಲ್ಲಿ ಕಟ್ಟಿ ರೊಟ್ಟಿ ಮತ್ತು ಹಿಂಡಿ ತಿನ್ನಾಕತ್ತೀವಿ. ಸೊ ನೀವೇನು ಬರಕತ್ತ ಬರ್ರಿ, ಮಜಾ ಬರ್ತಾರೆ, ಮಜಾ ಬರುತ್ತೆ. ಏನು ರುಚಿ ಅಂತೀರಿ ಅವ ನೋಡ್ರಿ. ಎಲ್ಲೂ ಸಿಗಲ್ಲ, ಆಗ ಏನು ಸಿಕ್ಕದ ಅಟ್ರಾಗ ಭಾಳ ರುಚಿ ಆಗದ.
ಸಾಕಾಗಿದೆ. ಸೊ ನೀವೇನಾರ ತಿನ್ನಾಕ ಉಣ್ಣಾಕ ಇಲ್ಲಿ ಬರಂಗಿತ್ರ ಒಂದು ಕೆಲಸ ಮಾಡಿರಿ, ಏನು ಗೋಕರ್ಣ ಸಿಟಿ ಐತಲ್ಲ, ಸಿಟಿ ಹತ್ರ ಏನಾರ ಪಾರ್ಸಲ್ ತೊಗೊಂಬರ್ರಿ ಅಥವಾ ಅಲ್ಲಿಂದ ತೊಗೊಂಬಂದ್ರೆ ಚಲೋ. ಯಾಕಂದ್ರೆ ಇಲ್ಲಿ ಕೆಫೆ ಐತಿ, ಒಂದು 2-3 ಕೆಫೆ ಅದಾವು, ಭಾಳ ಕಾಸ್ಟ್ಲಿ ಅದಾವು. ಆಮೇಲೆ ಅದ್ರ ಬಿಟ್ಟು ನಿಮ್ಗೆ ಸೌತೆಕಾಯಿ ಆಯಿತು, ಆಮೇಲೆ ಪೈನಾಪಲ್ಲು, ಬೇಲ್ಪುರಿ, ಸೋಡಾ ಗಿಡ ಎಲ್ಲ ಸಿಗ್ತಾವೆ, ಬಟ್ ಅದು ಡಬಲ್ ರೇಟ. ಸೊ ನಾವು ಮಜ್ಜಿಗೆ ತೊಗೊಂಡ್ವಿ, ನಂದಿನಿ ಮಜ್ಜಿಗೆ. ಸೊ ಅದು MRP ಬಂದು 10 ರೂಪಾಯಿ, ನಮಗೆ ಇಲ್ಲಿ 30 ರೂಪಾಯಿ ಕೊಟ್ಟರು. ಸೊ ಅವ್ರದ್ದೇನು ಸರ್ ನಾವು ಅಲ್ಲಿಂದ ಆಟೋದಲ್ಲಿ ಹಾಕೊಂಬರ್ಬೇಕು ಎಲ್ಲ ಅಂತ. ಸೊ ಟೂರಿಸ್ಟ್ ಪ್ಲೇಸ್ದಾಗ ರೊಕ್ಕ ಜಾಸ್ತಿ ಇದ್ದೇ ಇರುತ್ತೆ. ಸೊ ಬೆಟ್ರ್ ಅಂದ್ರೆ ನೀವು ಯಾವ್ದಾರ ಒಂದು ಚಲೋ ಹೋಟೆಲ್ ನೋಡಿರಿ, ನಾಷ್ಟಾದ ಮಾಡಿರ್ತಾರಲ್ಲ, ಚಲೋ ಅನ್ಸಿದ್ರೆ ರೈಸ್ ಐಟಮು, ದೋಸೆ ಐಟಮು ಹಂಗೇನಾರು ಕಟ್ಸ್ಕೊಂಬರ್ರಿ, ಇಲ್ಲಿ ಆಟ ಆಡ್ರಿ, ತಿಂದು ಹೋಗ್ರಿ. ಸೊ ಅದ್ರ ಮಜಾನೇ ಬೇರೆ. ಸೊ ಇನ್ನೂ ಬೇಕು 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 ಅನ್ಸುತ್ತೆ, ಹೌದಲ್ಲ? ಸಾಕ ಬರುದಿಲ್ಲ. ಎಷ್ಟು ಮೇಡಮ್? ಓಮ್ ಬೀಚ್ನೇ ಮಜಾ ನಡೆದ. ಸೊ ಪೈನಾಪಲ್ ಆಯ್ತು, ಮಸ್ತ್ ಊಟ ಆಯಿತು, ಜೋಳದ ರೊಟ್ಟಿ ಊಟ ಮಜಾ ಬಂತು. ಈಗ ನೋಡ್ರಿ ಲಾಸ್ಟಿಗೆ ಬೇಲ್ಪುರಿ. ಈವ್ನಿಂಗ್ ಟೈಮ್ 4 ಆಗ್ಯದ. ಸೊ ಒಂದು ಅಬ್ಸರ್ವೇಷನ್ ಏನು ಗೊತ್ತೇನ್ರಿ, ಇಲ್ಲಿ ಓಮ್ ಬೀಚ್ನಾಗ ಡಸ್ಟ್ಬಿನ್ ಫೆಸಿಲಿಟಿ ಇಲ್ಲ. ಬೇಲ್ಪುರಿ ತಿಂದ ಆದಮೇಲೆ ಆ ಪ್ಲೇಟ್ಗಳು, ಆಮೇಲೆ ಪೈನಾಪಲ್ ತಿಂದ ಪ್ಲೇಟ್ಗಳು, ಆಮೇಲೆ ನೀರಿನ ಬಾಟ್ಲಿಗಳು ಎಲ್ಲಿ ಹಾಕ್ಬೇಕು ಗೊತ್ತಿಲ್ಲ, ಹಿಂಗಾಗಿ ಅಲ್ಲಿ ರಾಶಿ ಬಿದ್ದಾವು. ಸೊ ಸಂಬಂಧಪಟ್ಟ ಯಾರು ಇದ್ರೆ ದಯವಿಟ್ಟು ಇಲ್ಲಿ ಡಸ್ಟ್ಬಿನ್ ಫೆಸಿಲಿಟಿ ಮಾಡಿರಿ. ಸೊ ದಟ್ ಕ್ಲೀನ್ ಐತಿ ಬೀಚು, ಇನ್ನೂ ಜಾಸ್ತಿ ಕ್ಲೀನ್ ಇರುತ್ತೆ. ಥ್ಯಾಂಕ್ ಯು. ಒಂದು ಫುಲ್ ಹಾಫ್ ಡೇ ಸ್ಪೆಂಡ್ ಮಾಡಿದ್ವಿ ನಾವು ಓಮ್ ಬೀಚ್ನಾಗ. ಮಜಾ ಬಂತು. ಮುಂಜಾನೆ ಬಂದು ಸೋಡಾ ಗಿಡ ಕುಡಿದು, ಪೈನಾಪಲ್ ಎಲ್ಲ ತಿಂದು, ಆಮೇಲೆ ರೆಸ್ಟ್ ತೊಗೊಂಡು, ವೇವ್ಸ್ ಎಲ್ಲ ನೋಡ್ಕೊಂಡು ಕುಂತು, ಲಾಸ್ಟಿಗೆ ಬೇಲ್ಪುರಿ ಎಲ್ಲ ತಿಂದ್ವಿ, ಮಜಾ ಆಯಿತು. ಸೊ ಈಗ ಟೈಮ್ 4 ಆಗ್ಯದ. ನಾವೀಗ ಆಟೋ ಫೋನ್ ಮಾಡಬೇಕು, ನಂಬರ್ ತೊಗೊಂಡು ಫೋನ್ ಮಾಡಿ. ಸೊ ನಮ್ಮ ಪಯಣ ಬೆಂಗಳೂರಿಗೆ 6:30 ಟ್ರೈನ್ ಐತಿ. ಸೊ ಹಿಂಗಾಗಿ ಇಲ್ಲಿಂದ ಹೋಗಿ ನಾವು ರೆಸಾರ್ಟ್ನಾಗ ಲಗೇಜ್ ಇಟ್ಟಿವಿ. ಲಗೇಜ್ ತೊಗೊಂಡು 10 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ನು ಗೋಕರ್ಣ ಸಿಟಿಯಿಂದ. ಸೊ ಅಲ್ಲಿಗೆ ಹೋಗಿ 1.5 ತಾಸು 1 ತಾಸು ಅರ್ಲಿ ಹೋಗಿ ಕಾಯೋಣ ಅಲ್ರಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ಥರ ನಮ್ಮ ಅಂಗಡಿ ಸೌಂಡ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋ ಒಂದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಹ್ಯಾಪಿ ಸೊಳ್ಳೆ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.